ನಮಸ್ಕಾರ ಎಲ್ಲರಿಗೂ. ಇದು ನನ್ನ ಸ್ಯಾಟರ್ಡೆ ಮಾರ್ನಿಂಗ್ 2 ಡೇಸ್ಗೆ ಪ್ಲ್ಯಾನ್ ಮಾಡಿ ದೆನ್ ಬ್ರೇಕ್ಫಾಸ್ಟ್ಗೆ ಕಡುಬು ಮಾಡೋಣ ಅಂತ ಕ್ಯಾರೆಟ್ ಗ್ರೇಟ್ ಮಾಡಿಕೊಂಡು ಒಂದು ಪ್ಯಾನಲ್ಲಿ ನೀರು ಹಾಕಿ, ನೀರಿಗೆ ಸ್ವಲ್ಪ ಸಾಲ್ಟ್ ಮತ್ತು ಜೀರಿಗೆ ಹಾಕಿ ಒಂದು ಬಾಯ್ಲ್ ಬಂದ ತಕ್ಷಣ ಅದಕ್ಕೆ ಗ್ರೇಟ್ ಮಾಡಿರೋ ಕ್ಯಾರೆಟ್ಸ್, ನೆನೆಸಿರೋ ಕಡಲೆಬೇಳೆ, ಮೆಣಸಿನ ಚಿಲ್ಲೀಸ್ ಹಾಕಿ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಗಟ್ಟಿಯಾಗೋ ತನಕ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಹಾಕಿಟ್ಟು ಕೊಕೊನಟ್ ಚಟ್ನಿ ರೆಡಿ ಮಾಡಿಕೊಂಡೆ. ಬೇಸಿಕ್ ಕೊಕೊನಟ್ ಚಟ್ನಿ ಮಾಡಿ ಅಷ್ಟರಲ್ಲಿ ಇಟ್ಟು ತಣ್ಣಗಾಗಿತ್ತು. ಅದನ್ನು ಉಂಡೆ ಮಾಡಿ ಕಡುಬು ಸ್ಟೀಮ್ ಮಾಡಲಿಕ್ಕೆ ಇಟ್ಟು ಸಂಡೇ ನನ್ನ ಫ್ರೆಂಡ್ಸ್ ಬರ್ತಾಯಿದ್ರು. ಸೊ ಕುಕ್ ಮಾಡಲಿಕ್ಕೆ ಬ್ಲಿಂಕಿಟಿಂದ ಸ್ವಲ್ಪ ಐಟಮ್ಸ್ ಆರ್ಡ್ರ್ ಮಾಡಿದ್ದೆ. ವಿ ಆಮ್ ಟ್ರೈಯಿಂಗ್ ಸಮಥಿಂಗ್ ನ್ಯೂ ಫಾರ್ ಸಂಡೇ ಲಂಚ್ಗೆ. ಸೊ ದಿಸ್ ಆರ್ ದ ಐಟಮ್ಸ್. ಅದಾದಮೇಲೆ ಮನೆ ಸ್ವಲ್ಪ ಕ್ಲೀನ್ ಮಾಡಿ ಮಂಡೇ ಟು ಫ್ರೈಡೇ ಆಫೀಸ್ ವೇರ್ ಅರೇಂಜ್ ಮಾಡ್ತಾಯಿದ್ದೆ. ಸೊ ಎವ್ರಿ ಮಾರ್ನಿಂಗ್ ಎದ್ದು ಬಟ್ಟೆ ಹುಡ್ಕೋದು ವೆರಿ ಡಿಫಿಕಲ್ಟ್. ಸೊ ಎಲ್ಲ ಈ ರೂಮಿಂದ ಆ ರೂಮ್ಗೆ ಹೋಗಿ, ಆ ರೂಮಿಂದ ಈ ರೂಮ್ಗೆ ಹೋಗಿ ಎಲ್ಲ ಬಟ್ಟೆ ಮಂಡೇ ಟು ಫ್ರೈಡೇ ಪೂರ್ತಿ ಬಟ್ಟೆ ಆರ್ಗನೈಸ್ ಮಾಡಿಟ್ಕೊಂಡೆ. ಅದಾದಮೇಲೆ 2 ಮಂತ್ಸಿಂದ ಒಂದು ಡ್ರಾಯಿಂಗ್ ಪೆಂಡಿಂಗ್ ಇತ್ತು. ಪ್ರಜೊತೆಗೆ ಕೊಡ್ತೀನಿ ಅಂತ ಹೇಳಿದ್ದೆ ಅವ್ರದ್ದು ಸೆಂಡ್ ಆಫ್ ಟೈಮಲ್ಲಿ, ಬಟ್ ಆಗಿರಲಿಲ್ಲ. ಸೊ ಅದನ್ನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡ್ರಾಯಿಂಗ್ ಕಂಪ್ಲೀಟ್ ಮಾಡಬೇಕು. ನಾಳೆ ಪ್ರಜೆತ್ ಬರ್ತಾಯಿದ್ದಾರೆ ಕೊಡಬೇಕು ಅಂತ. ಸೊ ಆ್ಯಂಡ್ ಸ್ವಲ್ಪ ದಿನದ ಮುಂಚೆ ಫಿಂಗರ್ ಆರ್ಟ್ ನೋಡ್ಕೊಂಡಿದ್ದೆ, ಟ್ರೈ ಮಾಡಬೇಕು ಅಂತ ಇದ್ದಿತ್ತು. ಸೊ ಅದನ್ನು ಕೂಡ ಈ ಡ್ರಾಯಿಂಗಲ್ಲಿ ಟ್ರೈ ಮಾಡ್ತೀನಿ. ಮಾಡಿದೆ. ಅಷ್ಟೊಂದು ಪರ್ಫೆಕ್ಟ್ ಇಲ್ಲ, ಬಟ್ ಚೆನ್ನಾಗಿ ಕಾಣ್ತಾಯಿತ್ತು, ಚೆನ್ನಾಗಿ ಬಂದಿತ್ತು. ಸೊ ಅದನ್ನು ಮುಗಿಸಿ ಎಲ್ಲ ಮಾಡಿ ಎತ್ತಿಟ್ಟು ವಾರ್ನಿಷ್ ಹಾಕಿ ದೆನ್ ರೆಡಿಯಾಗಿ ವೆಂಟ್ ಫ್ಲೂ ಮಾರ್ಕೆಟ್, ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು DJ ನೈಟ್ ಇತ್ತು. DJ ನೈಟ್ಗೆ ಹೋಗಿದ್ದೆ. ಬೈ ದ ವೇ, ದಿಸ್ ಇಸ್ ಮೈ ನ್ಯೂ ಫ್ರೆಂಡ್ಸ್ ಗ್ರೂಪ್, ಚಿಲ್ಲರ್ ಪಾರ್ಟಿ. ನಮ್ಮ ಅಪಾರ್ಟ್ಮೆಂಟಲ್ಲಿ ಹೊಸದಾಗಿ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅವ್ರ ಜೊತೆ ಡ್ಯಾನ್ಸ್ ಮಾಡಿಕೊಂಡು DJಲಿ. ಬೈ ದ ವೇ, ಈ ನಾವು ಡ್ಯಾನ್ಸ್ ಮಾಡ್ತಿರೋ ಸಾಂಗ್ ಗೊತ್ತಿದ್ರೆ ಕಮೆಂಟ್ ಡೌನ್ ಬಿಲೋ. ಆ್ಯಂಡ್ ಮೈ ಸಂಡೇ ಸ್ಟಾರ್ಟೆಡ್ ವಿತ್ ಟೀ ಆ್ಯಂಡ್ ಮೈ ಫ್ರೆಂಡ್ಸ್. ಆ್ಯಂಡ್ ಸ್ವಲ್ಪ ಕುಕಿಂಗ್ ಹೆಲ್ಪ್ ಮಾಡ್ತೀನಿ ಅಂತ ಮಾಡ್ತಾಯಿದ್ರು. ಸೊ ಅವ್ರ ಜೊತೆ ಚಿಟ್ ಚಾಟ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ ತಿಂದು ಮ್ಯಾಗಿ ಮಾಡಿದ್ದೆ. ವಿ ಹ್ಯಾಡ್ ಮ್ಯಾಗಿ. ಸ್ವಲ್ಪ ಅದು ಇದು ಏನು ಮಾಡಬೇಕು ಕುಕಿಂಗ್ ಎಲ್ಲ ಮಾಡಿ ಐ ಗಾಟ್ ಸಮ್ ಗಿಫ್ಟ್ಸ್ ಫಾರ್ ದೆಮ್ ಫ್ರಮ್ ಯೆಸ್ಟರ್ಡೇಸ್ ಫ್ಲೂ ಮಾರ್ಕೆಟ್. ಸೊ ಅದನ್ನು ಕೊಟ್ಟೆ. ದೇ ಆಲ್ಸೋ ಗಾಟ್ ಮೀ ಫ್ಲವರ್ಸ್, ಚಾಕ್ಲೇಟ್ಸ್. ನನಗೆ ಚಾಕ್ಲೇಟ್ಸ್ ಆ್ಯಂಡ್ ಫ್ಲವರ್ಸ್ ತುಂಬ ಇಷ್ಟ, ಕೊಟ್ಟರು. ಅದು ಮುಗಿಸಿ ಆಚೆ ಹೋಗಿ ಸ್ವಲ್ಪ ಐಟಮ್ಸ್ ತೊಗೊಂಡು ಸೊ ವಿ ಆರ್ ಕುಕಿಂಗ್ ಸೀ ಫುಡ್ ಬಾಯ್ಲ್. ಸೊ ಅದಕ್ಕೆ ಒಂದು ದೊಡ್ಡ ಪಾತ್ರೆಗೆ ನೀರು ಹಾಕಿ ಬೇಸಿಕ್ ಸ್ಪೈಸಸ್ ಹಾಕಿ ಸಾಲ್ಟ್, ಪಾಪ್ರಿಕಾ ಪೌಡರ್, ವೈಟ್ ಅನಿಯನ್ಸ್, ಲೆಮನ್ಸ್, ಕಾರ್ನ್, ಬೇಬಿ ಪೊಟ್ಯಾಟೋಸ್ ಹಾಕಿ ಬಾಯ್ಲ್ಗೆ ಇಟ್ಕೋಬೇಕು. ಅದನ್ನು ಮಾಡಿ ಸೈಡಲ್ಲಿ ಎಗ್ ಕೂಡ ಬಾಯ್ಲ್ ಮಾಡ್ಕೋತಾ ಇದ್ದೆ. ಅದೆಲ್ಲ ಮುಗಿಸಿ ಸ್ಪೈಸಸ್ ನೀವು ಸ್ಪೈಸಿ ಯಾವ ಲೆವೆಲ್ ಬೇಕು ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ಬೇಕಿದ್ರೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಅದೆಲ್ಲ ಮಾಡಿ ಅದನ್ನು ತೆಗೆದು ದೆನ್ ಅದಕ್ಕೆ ಕ್ರ್ಯಾಬ್ ಮತ್ತು ಸ್ಕ್ವಿಡ್ ಹಾಕಿ ಅದನ್ನು ಸ್ವಲ್ಪ ಬಾಯ್ಲ್ ಮಾಡಿಕೊಂಡೆ. ದೆನ್ ಪೊಟ್ಯಾಟೊ ಬಾಯ್ಲ್ ಆದ ತಕ್ಷಣ ಲಾಸ್ಟಲ್ಲಿ ಪ್ರಾನ್ಸ್ ಹಾಕ್ಕೊಂಡೆ. ಅದಾದಮೇಲೆ ಸಾಸ್ ರೆಡಿ ಮಾಡ್ತಾಯಿದ್ದೆ. ಬಟರ್ಗೆ ಚಾಪ್ಡ್ ಗಾರ್ಲಿಕ್, ಚಿಕ್ಕದಾಗಿ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡದ್ದು ಹಾಕಿ ಅದನ್ನು ಫ್ರೈ ಮಾಡಿ ಅದಕ್ಕೆ ಪಾಪ್ರಿಕಾ ಪೌಡರ್, ಚಿಲ್ಲಿ ಫ್ಲೇಕ್ಸ್, ಹರ್ಬ್ಸ್, ಸಾಲ್ಟ್ ಹಾಕಿ ಫ್ರೈ ಮಾಡಿದೆ. ಆ್ಯಂಡ್ ಸ್ವಲ್ಪ ಚಿಕನ್ ಸಾಸೇಜಸ್ ಕೂಡ ಫ್ರೈ ಮಾಡಿದೆ. ಎಲ್ಲ ರೆಡಿ ಇತ್ತು. ಸೊ ಎಲ್ಲನೂ ಒಂದು ಪ್ಲೇಟಲ್ಲಿ ಅಸೆಂಬಲ್ ಮಾಡಿಕೊಂಡು ಸಾಸ್ ಏನು ಮಾಡಿದೆ, ಸಾಸ್ನ ಸೀ ಫುಡ್ ಬಾಯ್ಲ್ ಮೇಲೆ ಹಾಕಿ ದೆನ್ ವಿ ಸ್ಟಾರ್ಟೆಡ್ ಅವರ್ ಲಂಚ್. ಲಂಚ್ ಮುಗಿಸಿ ಕಂಪ್ಲೀಟ್ ಮಾಡಿರೋ ಡ್ರಾಯಿಂಗ್ನ ಪ್ರಜೊತೆಗೆ ಕೊಟ್ಟು ಮಾತಾಡಿಕೊಂಡು ಈವ್ನಿಂಗ್ ಎಷ್ಟೊತ್ತಾಯಿತು ಗೊತ್ತೇ ಆಗಿಲ್ಲ. ಸೊ ಈವ್ನಿಂಗ್ ಟೀ ಕುಡ್ಕೊಂಡು, ಬೈ ದ ವೇ ಇಂಟ್ರಡ್ಯೂಸ್ ಮಾಡಿಕೊಡಿಲ್ಲ, ದಿಸ್ ಇಸ್ ಪ್ರಜ್ಯೋತ್. ಸೆಂಟ್ರಲ್ಲಿ ಕೂತಿರೋರು ಮೋನಿಶಾ ಆ್ಯಂಡ್ ಈ ಕಡೆ ಫೋನ್ ನೋಡ್ತಾ ಇರೋರು ಅಂಜು. ಶಿ ಡಸಂಟ್ ನೋ ಕನ್ನಡ. ಸೊ ಕಲಿತಾ ಇದ್ದಾರೆ. ನಾವು ಮಾತಾಡೋದನ್ನ ಕೇಳಿಸ್ಕೊಂಡು ಬೋರಾಗಿ ಫೋನ್ ನೋಡ್ತಾ ಇದ್ದಾರೆ. ಫೈನಲಿ ಸ್ಯಾಟರ್ಡೇ ಸಂಡೇ ಕಂಪ್ಲೀಟೆಡ್. ಸ್ಯಾಟರ್ಡೇ ಮಾರ್ನಿಂಗ್ ಏನೇನು ಪ್ಲ್ಯಾನ್ ಮಾಡಿದ್ವಿ ವೀಕೆಂಡ್ಸ್ಗೆ ಏನೇನು ಮಾಡಬೇಕು ಅಂತ ಎವ್ರಿಥಿಂಗ್ ಕಂಪ್ಲೀಟೆಡ್. ಫ್ರೆಂಡ್ಸ್ ಬಂದಿದ್ರು ಆ್ಯಂಡ್ ಫ್ರೆಂಡ್ಸ್ ದೇ ಆಲ್ ಲೆಫ್ಟ್ ನೌ. ಥ್ಯಾಂಕ್ ಯು ಗೈಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್.